ಈಗ ಏನು ಬೇಸಿಗೆ ಕಾಲದಲ್ಲಿ ಕೆನಾಲ್ಗಳನ್ನು ಕ್ಲೀನ್ ಮಾಡಬೇಕು ಮತ್ತು ಎಲ್ಲಿ ಏನಾದರೂ ಕೆನಾಲ್ಗಳು ಹೈಟ್ ಮಾಡುವಂಥ ಜಾಗದಲ್ಲಿ ಅಲ್ಲೆಲ್ಲ ಹೈಟ್ ಮಾಡಬೇಕು. ಸಾದಿಕ್ ಅವ್ರೆ, ಈಗ ಕೆನಾಲ್ ಬಗ್ಗೆ ನೀವು ಕ್ಲೀನಿಂಗ್ ಅಂತ ಹೇಳಿದ್ರಲ್ಲ, ಅದರದ್ದು ಏನಿದೆ ಡೀಟೇಲ್ ಹೇಳ್ರಿ. ಇವತ್ತು ಈಗ ಏನು ಬೇಸಿಗೆ ಕಾಲದಲ್ಲಿ ಕೆನಾಲ್ಗಳನ್ನು ಕ್ಲೀನ್ ಮಾಡಬೇಕು ಮತ್ತು ಎಲ್ಲಿ ಏನಾದರೂ ಕೆನಾಲ್ಗಳು ಹೈಟ್ ಮಾಡುವಂಥ ಜಾಗದಲ್ಲಿ ಅಲ್ಲೆಲ್ಲ ಹೈಟ್ ಮಾಡಬೇಕು. ಸ್ಟೋರೇಜ್ಗಳಲ್ಲಿ ಎಲ್ಲೆಲ್ಲಿ ಸ್ಟೋರೇಜ್ಗಳಿದ್ದಾವೆ ಅದು ಸ್ಟೋರೇಜ್ ಮಾಡಬೇಕು. ಮತ್ತು ಯಾವುದಾದ್ರೂ ಚೆಕ್ ಡ್ಯಾಮ್ಗಳು ಹೈಟ್ ಮಾಡೋ ಚಾನ್ಸಸ್ ಇದ್ದರೆ ಅಂಥವಕ್ಕೆಲ್ಲ ರಾಜ್ಯ ಸರ್ಕಾರ ಫಂಡಿಂಗ್ ಮಾಡಿ ಹೈಟ್ ಮಾಡಬೇಕು. ಅಂಥವೆಲ್ಲದಕ್ಕೆ ಇನ್ನೂವರೆಗೂ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ಥರದ್ದು ಸ್ಪಂದನೆ ಕೊಟ್ಟಿದ್ದು ಕಾಣಿಸ್ತಾ ಇಲ್ಲ ನಮಗೆ. ಇನ್ನೂವರೆಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ KBGನಲ್ಲಿ ಆಗಿರ್ಬೋದು, ರೈಟ್ ಕೆನಾಲ್ ಆಗಿರ್ಬೋದು, ತುಂಗಭದ್ರಾ ಲೆಫ್ಟ್ ಕೆನಾಲ್ ಆಗಿರ್ಬೋದು, ನಮ್ಮ ಭಾಗಕ್ಕೆ ಕಲ್ಯಾಣ ಕನ್ನಡ ರಾಯಚೂರು ಜಿಲ್ಲೆಗೆ ಬರುವಂಥ ಕೆನಾಲ್ಗಳ ಪರಿಸ್ಥಿತಿ ನೋಡಿದರೆ ನಮ್ಮ ರಾಜ್ಯ ಸರ್ಕಾರ ಕಣ್ಮುಚ್ಚಿಕೊಂಡು ಕಾಣಿಸ್ತಾ ಇದೆ. ಇದೇ ಥರ ಆದರೆ ನಮ್ಮ ರೈತರ ಗತಿ ಏನಾಗಬೇಕು? ನಾವೆಲ್ಲ ಡಿಪೆಂಡಿಂಗ್ ಇರೋದೇ ನೀರಿನ ಮೇಲೆ. ಇವತ್ತು ಎಲ್ಲ ಕೆನಾಲ್ಗಳೆಲ್ಲ ಹೆಚ್ಚಾಗಿ ಕಸ, ಹುಲ್ಲು, ಬೇಲಿಗಳು ಬೆಳೆದು ಬಿಟ್ಟಿದ್ದಾವೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ಇರಿಗೇಷನ್ಸ್ ಡಿಪಾರ್ಟ್ಮೆಂಟ್ ಸಚಿವರು ರೈತರಿಗೆ ಈಗ ಮುಂದೆ ಮಳೆ ಬರೋಕ್ಕಿಂತ ಮುಂಚೆ ಏನೇನು ಪ್ರೊವೈಡ್ ಮಾಡಿಕೊಡ್ಬೇಕು, ಇನ್ನವರಿಗೆ ಅದ್ರ ಬಗ್ಗೆ ಗಮನ ಕೂಡ ಅವರಿಗಿಲ್ಲ. ಎಲ್ಲರಿಗೂ ರೈತ ಬೆಳೆದಿದ್ದು 3 ಹೊತ್ತು ಅನ್ನ ತಿನ್ನೋದು ಗೊತ್ತು. ರೈತರಿಗೆ ಏನು ಬೇಕು ಅನ್ನೋದು ಅದ್ರ ಬಗ್ಗೆ ಇನ್ನವರಿಗೆ ಗಮನ ತರ್ತಾ ಇಲ್ಲ. ಇವತ್ತು ನೋಡಿ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಎಲ್ಲ ಕೆನಾಲ್ಗಳು ಮತ್ತು ಚೆಕ್ ಡ್ಯಾಮ್ಗಳು, ಕೆರೆಗಳು ಒಣಗೋಗಿಬಿಟ್ಟಿದ್ದಾವೆ. ಓಕೆ, ಒಣಗೋಗಿದ್ದಾವೆ. ಈ ಒಣಗೋದ ಸಂದರ್ಭದಲ್ಲಿ ಇವೆಲ್ಲ ಮಾಡಿಸ್ಬೋದಲ್ಲ, ಕೆಲಸ ರಾಜ್ಯ ಸರ್ಕಾರ ಮಾಡಿಸ್ಬೋದಲ್ಲ. ಇದಕ್ಕೋಸ್ಕರ ಯಾವ ಫಂಡಿಂಗ್ ಇಟ್ಟಿದ್ದಾರೆ? ಇನ್ನೂವರೆಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದಾರೆ? ಇದೆಲ್ಲ ಸಮಸ್ಯೆಗಳು ರೈತರ ಬಗ್ಗೆ. ಇದೇ ಥರ ಮಾಡ್ಕೊತು ಅಂದರೆ ಒಂದಿನ ಭಾಳಷ್ಟು ಎಲ್ಲ ರಾಜಕಾರಣಿಗಳಿಗೆ ರೈತರು ಬಿಸಿ ಮುಟ್ಟಿಸ್ತಾ ಕೆಲಸವನ್ನು ಮಾಡ್ತಾರಂತ ಈ ಮುಖಾಂತರ ಈ ಮಾಧ್ಯಮ ಮುಖಾಂತರ ತಮ್ಮನ್ನು ಹೇಳಿ ಇಷ್ಟಪಡ್ತಾರೆ.